ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ. ಆತ್ಮೀಯ ವಿದ್ಯಾರ್ಥಿಗಳೇ, ಸೋಷಿಯಾಲಜಿ ಸಮಾಜಶಾಸ್ತ್ರ ಸೆಕೆಂಡ್ PUC ಈ ಒಂದು ವಿಷಯಕ್ಕೆ ಅನುಗುಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಮುಖ ಮತ್ತು ಕಡ್ಡಾಯ ಪ್ರಶ್ನೆಗಳನ್ನು ಆ ಒಂದು ಪ್ರಶ್ನೆಗಳಿಗೆ ಅನುಗುಣವಾಗಿ ನಾನಿಲ್ಲಿ ನಿಮಗೆ ಈ ವಿಡಿಯೋದ ಮೂಲಕ 5 ಅಂಕದ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಎನ್ನುವಂಥ ಒಂದು ಮಾದರಿಯನ್ನು ಇಟ್ಕೊಂಡು ನಿಮಗೊಂದು ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ನೀವು ಮಾಡಬೇಕಾಗೋದಿಷ್ಟೇ ಈ ಪ್ರಶ್ನೆಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರು ರಿಪೀಟೆಡ್ ಅದಿರಿ, ಯಾರು ರೆಗ್ಯುಲರ್ ಅದಿರಿ ಮತ್ತು ಯಾರು ಬಹಳ ವರ್ಷಗಳ ಗ್ಯಾಪ್ ಆದ ನಂತರ ಪರೀಕ್ಷೆಗಳನ್ನು ಕಟ್ಟಿದ್ದೀರಿ ಅವರೆಲ್ಲರಿಗೂ ಈ ಒಂದು ವಿಡಿಯೋ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ಬನ್ನಿ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಟೈಪ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಕಡೆ ಹೋಗೋಣ. ನೀವೆಲ್ಲ ನೋಡಿ, ಮೊದಲನೇದು ಭಾಗ ಎಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಕೊಡ್ತಾರೆ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗಿ ನೋಡಿ. ಭಾರತ ಸರ್ಕಾರವು ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದೆ, ಅದರಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಡ್ತಾರೆ. ಹಾಗಾದರೆ ಇಲ್ಲಿ ಭಾಷೆಗಳು ಅಂತ ಕಾಲಮ್ ಇದೆ, ಇಲ್ಲಿ ವರ್ಷಗಳು ಅಂತ ಇದೆ. ಇಲ್ಲಿ ತೆಳಗೆ ಆಯ್ಕೆ ಡಿ ಅಂತ ನೀವು ಗಮನಿಸ್ಬೋದು. ABCD ಸರಿಯಾಗಿವೆ. ಅಂದರೆ ತಮಿಳು 2004ರಲ್ಲಿ, ಸಂಸ್ಕೃತ 2005ರಲ್ಲಿ, ಕನ್ನಡ 2008ರಲ್ಲಿ, ಒರಿಯಾ 2014ರಲ್ಲಿ. ಇವೆಲ್ಲವೂ ಶಾಸ್ತ್ರೀಯ ಸ್ಥಾನಮಾನಗಳನ್ನು ಸಿಕ್ಕಿರುವಂಥದ್ದು. ಇನ್ನು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗ ಆಯೋಗದ ರಚಿಸಿದ ಕ್ರಮಾನುಗತ ಆರಿಸಿ ಅಂತ, ಅಂದರೆ ಕರ್ನಾಟಕದಲ್ಲಿ ಹಿಂದುಳಿದ ಆಯೋಗಗಳು ರಚನೆ ಆಗ್ತವೆ. ಅವುಗಳನ್ನು ಕೆಳಗೆ ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಕ್ರಮಾನುಗತವತಿಯಲ್ಲಿ ಆರಿಸಿ ಅಂತ ಕೊಡ್ತಾರೆ. ಆಯ್ಕೆ ಸಿಯನ್ನು ನೀವು ಗಮನಿಸಿ. ನಾಗನಗೌಡ ಆಯೋಗ, LG ಹಾವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ, ಇವು 4 ಕ್ರಮಾನುಗತ ಆಯ್ಕೆಗಳು ಅಂತ ಹೇಳ್ತೀನಿ. ಇನ್ನು 3ನೇ ಪ್ರಶ್ನೆ, 6ನೇ ಪಂಚವಾರ್ಷಿಕ ಯೋಜನೆ ಕಲ್ಯಾಣದ 3 ಸಮಗ್ರ ಯೋಜನೆಗಳನ್ನು ಗುರುತಿಸಿ ಅಂತ ಕೊಡ್ತಾರೆ. ಹಾಗಾದರೆ ಆಯ್ಕೆ ಎ ಸರಿಯಾಗಿದೆ. ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರದ ನೆರವು, ಪರಿಶಿಷ್ಟ ಜಾತಿಗಳ ಅಥವಾ ಜಾತಿ ಅಭಿವೃದ್ಧಿ ನಿಗಮ ಅಂತ ಹೇಳ್ತೀವಿ. ಇನ್ನು 4ನೇ ಪ್ರಶ್ನೆಯನ್ನು ಗಮನಿಸಿ. ಭಾರತದಲ್ಲಿ ಅಸಮಾನತೆಗಳು ಹೀಗೆ ಮುಂದುವರಿದರೆ ಅರ್ಧ ಭಾರತವು ಕ್ಯಾಲಿಫೋರ್ನಿಯಾ ಆಗುತ್ತದೆ ಮತ್ತು ಇನ್ನರ್ಧ ಭಾಗವು ಆಫ್ರಿಕಾ ಖಂಡ ಸಾರಾಭೂಮಿ ಆಗುತ್ತೆ ಅಂತ ಹೇಳಿದವರೇ ಯಾರು? ಡಾಕ್ಟರ್ ಅಮೃತ್ ಸೇನ್ ಅಂತ ಹೇಳ್ತೀವಿ. 5ನೇ ಪ್ರಶ್ನೆ, ಮಲಪ್ರಭಾ ಹೋರಾಟಕ್ಕೆ ಕಾರಣವಾದ ಅಂಶಗಳು ಅಂತಂದರೆ 2, 3, 4 ಸರಿಯಾದ ಉತ್ತರಣೆ. ಏನ್ರಿ? 2, 3, 4 ಸರಿಯಾದ ಉತ್ತರಣೆ. ಹಾಗಾದರೆ ಆಯ್ಕೆಗಳು ನೋಡಿ. 2ನೇದು ಯಾವುದಿದೆ? ಸ್ಥಿರ ಬೆಲೆ ಪ್ರಶ್ನೆ. 3 ಲೇವಿಯ ಪ್ರಶ್ನೆ. 4 ಸ್ಥಳೀಯ ನೌಕರರ ಶಾಹಿಯ ಪಾತ್ರ. ಇದು ಮಲಪ್ರಭಾ ಹೋರಾಟಕ್ಕೆ ಕಾರಣದ ಅಂಶಗಳು ಅಂತ ಹೇಳ್ತೀನಿ. 2011ರ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತೆ ಪ್ರಮಾಣ ಅಂದರೆ 74.4. ಇಲ್ಲಿ ಒಂದು ಹೊಂದಿಸಿ ಬರೀ ಆಧಾರದ ಮೇಲೆ ಬಹುಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಎ ಅಂತ ಹೇಳ್ತೀವಿ. ಏನ್ರಿ? ಹಾಗಾದರೆ A 3 ಅಂತ ಹೇಳ್ತಾರೆ. ಅರ್ಬರ್ಟ್ ರಿಸ್ಲೆ ಅವ್ರು ಏನು ಮಾಡ್ತಾರೆ? ಪೀಪಲ್ಸ್ ಆಫ್ ಇಂಡಿಯಾ. SV ಕೆತ್ತರ್ ಅಂತಂದರೆ ಬಿ ಅನ್ನೋದು ಇಲ್ಲಿ ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾ. ಇನ್ನು C2 ಕಾಸ್ಟ್ ಇನ್ ಇಂಡಿಯಾ, ಹಟನ್. D CH ಗುರೆ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ. ಇವು ಸರಿ ಉತ್ತರಗಳನ್ನು ಮೇನ್ಲಿ ಗುರುತಿಸಲಾಗಿದೆ ಅಂತ ಹೇಳ್ತಾರೆ. ಇನ್ನು ಹೇಳಿಕೆಯನ್ನು ಕೊಡ್ತಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟಿಗೆ ಸಂವಿಧಾನಾತ್ಮಕ ಶಾಸನ ನೀಡಲಾಗಿದೆ. ಬಿ ಕಾರಣ. ಹಾಗಾದರೆ ಎ ಮತ್ತು ಬಿಗಳೆರಡೂ ಸರಿಯಾಗಿವೆ, ಸರಿಯಾದ ಕಾರಣವಾಗಿದೆ. ವಸಾಹತು ಅವಧಿಯಲ್ಲಿ ಉಪ್ಪಿನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ಆದಿವಾಸಿ ಸಮುದಾಯ ಅಂತಂದರೆ ಅದು ಬಂಜಾರ ಅಂತ ಕರಿತೀವಿ. ಸ್ವತಂತ್ರ ಭಾರತದಲ್ಲಿ ನಡೆದ ಮೊದಲ ಹೋರಾಟ ರೈತರ ಅಂತಂದರೆ ಅದು ಕಾಗೋಡು ಸತ್ಯಾಗ್ರಹ ಅಂತ ಹೇಳ್ತೀವಿ. 2011 ಜನಗಣತಿಯ ಪ್ರಕಾರ ಅರ್ಥ ಲಿಂಗಾನುಪಾತ 940. 1000 ಪುರುಷರಿಗೆ 940 ಮಹಿಳೆಯರು ಅಂಥೇಳಿ ಈ ರೀತಿಯೂ ಬರಿಬೋದು. ಇನ್ನು ನೆಕ್ಸ್ಟು ಇಲ್ಲಿ ಒಂದು ಹೊಂದಿಸಿ ಬರೀ ಅದರ ಮೇಲೆ ಬಹು ಆಯ್ಕೆ ಕೊಟ್ಟಿದ್ದಾರೆ. ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರ ನೋಡಿ. A2 ತಳಿ ಅಥವಾ ಜನಾಂಗ. ಕಾಷ್ಟ ಅಂದರೆ ತಳಿ ಅಥವಾ ಜನಾಂಗ. ಪ್ರಬಲ ಜಾತಿ ಅಂತಂದರೆ MN ಸ್ವಾಮಿತ್ವ ಅವರು ಮಾಡಿದ್ರು. ಪರಿಶಿಷ್ಟ ಪಂಗಡ ಮಿಜೋರಾಂನಲ್ಲಿ ಬರ್ತದೆ. ಇನ್ನು ಲಿಜ್ಜತ್ನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಶಿಫಾರಸು ಮಾಡಿದ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ. ಭಾರತದಲ್ಲಿ ಸಾಮಾಜಿಕ ಚಳಕೃತಿಯ ಸಂಪಾದಕರು MSA ರಾವ್ ಅಂತ ಹೇಳ್ತೀವಿ. ಈ ರೀತಿ ಪ್ರಶ್ನೆಗಳು ಬಂದಿವೆ.
ಭಾರತವನ್ನು ಪ್ರವೇಶಿಸಿದ ಮೊದಲು ಯುರೋಪಿಯನ್ನರು ಪೋರ್ಚುಗೀಸರು. ಹೇಳಿಕೆ ನೋಡಿ, ಭಾರತದಲ್ಲಿ ಕರಕುಶಲ ಕಲೆಗಳು ಅವನತಿ ಹೊಂದುತ್ತಿವೆ. ಕಾರಣ ಭಾರತದಲ್ಲಿ ಔದ್ಯೋಗೀಕರಣ, ನಗರೀಕರಣ ಮತ್ತು ತಂತ್ರಜ್ಞಾನ ಪ್ರಭಾವದಿಂದ ಆಧುನಿಕ ಕೈಗಾರಿಕೆ ಉತ್ಪನ್ನ ಬಳಕೆ ಅಧಿಕವಾಗಿದೆ. ಎ ಮತ್ತು ಎರಡು ಸರಿಯಾಗಿವೆ. ಸೋಲಿಗರ ಅಭಿವೃದ್ಧಿ ದುಡಿಯುತ್ತಿರುವ ಸಂಘಟನೆ ವಿವೇಕಾನಂದ ಗಿರಿಜನ ಕೇಂದ್ರ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಶಿಫಾರಸು ಮಾಡಿದ ಸಮಿತಿ ಬಲವಂತರಾಯ ಮೇಧಸ್ಸಿ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಗೋರ್ಖಾ ಲ್ಯಾಂಡ್ ಚಳುವಳಿ. ಈ ಚಳುವಳಿ ಅಂತಂದರೆ ಹೊರಗುಳಿಯುವಿಕೆಯ ಚಳುವಳಿ ಅಂತ ಕರಿತೀವಿ. 2000 ಜನಗಣತಿ 11ರ ಪ್ರಕಾರ ಭಾರತ ಸಾಕ್ಷರತಾ ಪ್ರಮಾಣ 74.4. ಕಾಷ್ಟ ಎಂಬ ಪದವನ್ನು ಮೂಲಪದ ಕಾಷ್ಟ ಅಂತ ಕರಿತೀವಿ. ಕಾಸ್ಟ್ ಮೂಲಪದ ಕಾಸ್ಟ್ ಅಂತ ಕರಿತೀವಿ. ಆದಿಜನರನ್ನು ಗಿರಿಜನ ಅಂತ ಕರೆದರು ಗಾಂಧೀಜಿಯವರು. ಸರಿಯಾದ ಜೋಡಣೆ ಭದ್ರಾವತಿ. ಇದು ಸರಿಯಾದ ಜೋಡಣೆ ಗುರುತಿಸುವಂತ ಹೇಳ್ತಾರೆ. ಎ ಭದ್ರಾವತಿ ಅನ್ನುವಂಥದ್ದು ಕೈಗಾರಿಕಾ ನಗರ. ಬಿ ಮುಂಬೈ ಅನ್ನುವಂಥದ್ದು ಬಂದರುಗಳ ನಗರ. ಸಿ ದೇವಾಲಯಗಳ ನಗರ ಅಂತ ಕರಿತೀವಿ. ಇಲ್ಲಿ ಆಯ್ಕೆಗಳನ್ನು ಕೊಟ್ಟಾರೆ ನೋಡಿ. ಕಾಗೋಡು ಸತ್ಯಾಗ್ರಹ ಘೋಷಣೆ. ಉಳುವನೇ ಭೂಮಿಯ ಒಡೆಯ. ನೋಡಿ, ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದರು ಅಲಿಯಾಸ್ ಗಿಲಿಯಾರ್ಡ್. 2000 ಜನಗಣತಿ ಪ್ರಕಾರ ಲಿಂಗಾನುಪಾತ ರಿಪೀಟೆಡ್ ಕ್ವಶನ್ನು. ಪೀಪಲ್ ಆಫ್ ಇಂಡಿಯಾ ಕೃತಿ ಹರ್ಬರ್ಟ್ ರಿಸ್ಲೆ. ಹೌದಾ? ಇನ್ನಾಗಿ ತಾನೇ ಬಂದೋಗಿದೆ. ಲಿಜ್ಜತ್ನ ಕೇಂದ್ರ ಕಚೇರಿ ಮುಂಬೈ. ಕರ್ತಾ ಎಂಬುದು ಇವರನ್ನು ಕರೆಯುತ್ತಾರೆ. ಇವತ್ತು ಕೂಡ ಮುಖ್ಯಸ್ಥ. ಮತ್ತು ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಕರ್ನಾಟಕದ ಮೊದಲ ದಿನಪತ್ರಿಕೆ ಪ್ರಾರಂಭಿಸಿದರು ಹೆರ್ಮನ್ ಮೊಗ್ಲಿಂಗ್. ದೊರಾಯಿ ವಾರದ ಮಾರುಕಟ್ಟೆ ಈ ರಾಜ್ಯದಲ್ಲಿ ಛತ್ತೀಸ್ಗಢ. ಇನ್ನು ಭೀಮಸೇನ ಪ್ರಾರಂಭಿಸಿದವರು ಸತ್ವಾಲ್ ತನ್ವಾರ್. ಆದರೆ ಅದನ್ನು ಪ್ರಚುರಪಡಿಸಿದರು ಶ್ಯಾಮ್ ಸುಂದರ್. ಸಂಸ್ಕೃತಾಕರಣ ಪರಿಕಲ್ಪನೆಯನ್ನು MN ಶ್ರೀನಿವಾಸ್ ಅವರು ಪರಿಚಯಿಸಿದರು. ಕೆಳಗಿನ ಬಹು ಆಯ್ಕೆಗಳ ಪ್ರಶ್ನೆಗಳಿಗೆ ಹಿಂದೂ ಪದವನ್ನು ಮೊದಲು ಬಳಸಿದವರು ಅರಬ್ಬರು. ಭಾರತದಲ್ಲಿ ಅಂತರ್ಜಾತೀಯವಾಗಿ ಕಾನೂನು ಮಾನ್ಯತೆ ನೀಡಿದ ಮೊದಲ ಕಾಯ್ದೆ ಅಂತಂದರೆ ವಿಶೇಷ ವಿವಾಹ ಕಾಯ್ದೆ 1872. ಸೂಕ್ಷ್ಮ ಹಣಕಾಸು ಪರಿಕಲ್ಪನೆ ಪರಿಚಯಿಸಿದವರು 2023ರಲ್ಲಿ ಬಂದು ಹೋಗಿದೆ ಮೊಹಮ್ಮದ್ ಯೂಸುಫ್. ಭಾರತದಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಪ್ರಥಮ ರಾಜ್ಯಗಳು ಆಂಧ್ರ ಪ್ರದೇಶ, ರಾಜಸ್ಥಾನ. ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರು ಎಂಬ ದೇವಕ್ಕೆ ಪರಿಚಯ ಶ್ರೀ ನಾರಾಯಣ ಗುರು. 2000 ಜನಗಣತಿ ಪ್ರಕಾರ ಲಿಂಗಾನುಪಾತ ಎಷ್ಟು ಸರಿ ರಿಪೀಟೆಡ್ ಆಗಿದೆ ನೋಡ್ರಿ ಕ್ವಶನ್. ಇದು ಭಾಳ ಇಂಪಾರ್ಟೆಂಟು. ಬ್ರಹ್ಮ ಸಮಾಜ ಸ್ಥಾಪಕ ರಾಜಾರಾಮ್ ಮೋಹನ್ ರಾಯ್. ಲಿಜ್ಜತ್ನ ಕೇಲ್ಕಚೆ ಮತ್ತು ಇದನ್ನು ರಿಪೀಟೆಡ್ ಆಗಿರುವಂಥ ಕ್ವಶನ್. ಮುಂಬೈ. ವೆಲ್ತ್ ಆಫ್ ನೇಷನ್ ಕೃತಿಯ ಲೇಖಕರು ಆಡಮ್ ಸ್ಮಿತ್. ಉಳುವನೇ ಭೂಮಿ ಎಂಬ ಘೋಷಣೆ ರಚಿಸಿದ ಕಾಗೋಡ್ ಹೋರಾಟ. ಇದನ್ನು ರಿಪೀಟೆಡ್ ಕ್ವಶನ್ನು. ಇನ್ನು ಭಾರತ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕೆಳಕಂಡ ಜಿಲ್ಲೆಯನ್ನು ಬೇಟಿ ಪಡಾವ್ ಬೇಟಿ ಬಚಾವ್ ಎಂಬ ಕಾರ್ಯ ಅನುಷ್ಠಾನ ಮಾಡಲು ಆಯ್ಕೆ ಮಾಡಿಕೊಂಡಿತ್ತು ಬಿಜಾಪುರ. ಹರಿಜನ್ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿ. ಇದನ್ನು ರಿಪೀಟೆಡ್ ಕ್ವಶನ್ನು. ಇನ್ನು ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಅಂತಂದರೆ ಹೇಳಿಕೆ ಸಿ ನೋಡಿ, 2, 3 ಮತ್ತು 4. ಈ ಸಂಸ್ಥೆಯು ಡಾಕ್ಟರ್ ಬಿಂದೇಶ್ವರ ಪಾಠಕರು ಸ್ಥಾಪಿಸಿದರು. ಸರಿಯಾದ. ಈ ಸಂಸ್ಥೆ ಆರೋಗ್ಯ ಮತ್ತು ನೈರ್ಮಲ್ಯ ಒತ್ತು ನೀಡಿದ ಸರಿಯಾಗಿದೆ. 2009ರಲ್ಲಿ ಸ್ಟಾಕ್ ಆಫ್ ವಾಟರ್ ಪ್ರಶಸ್ತಿಯನ್ನು ಪಡೆಯಿತು. ಇನ್ನು IP ದೇಸಾಯಿ ಕೌಟುಂಬಿಕ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡಿ ಪಟ್ಟಣ ಅಂತಂದರೆ ಮಹುವಾ. ಪಶ್ಚಿಮ ಬಂಗಾಳ ದುರ್ಗಾಕಾಂಡ್ ಚಳವಳಿ ಯಾವ ಚಳವಳಿಗೆ ಉದಾಹರಣೆಯಾಗಿದೆ? ಹೊರಗುಳಿಯುವಿಕೆಯ ಚಳವಳಿಯಾಗಿದೆ. ಗೋರ್ಖಾ ಲ್ಯಾಂಡ್ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ನಿಮಗೆ ಈ ಒಂದು ಸೋಷಿಯಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಆ್ಯನ್ಯುವಲ್ ಎಕ್ಸಾಮ್ ಬರುವಂತಹ ಪ್ರಮುಖ ಮತ್ತು ಕಡ್ಡಾಯ MCQ ಪ್ರಶ್ನೆಗಳು ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅನಿಸ್ತದೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ರಾಧೇ ರಾಧೇಯ.